ತೋಟಗಾರಿಕೆ ಬೆಳೆಗಳಲ್ಲಿ ಸಂವೇದನೆ ಆಧಾರಿತ ಸಸ್ಯ ಸಂರಕ್ಷಣೆ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಕೊಪ್ಪಳದ ಅಯೋಧ್ಯ ಕ್ರಾಪ್ ಅಕಾಡೆಮಿಯ ಸಂಸ್ಥಾಪಕರು ಹಾಗೂ ಸಿಇಒ ಆದಂತಹ ಶ್ರೀಯುತ ಡಾಕ್ಟರ್ ಮಹಂತೇಶ್ ಬಿ ಪಾಟೀಲ್ ರವರು. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಆದಿ ಜಗದ್ಗುರುಗಳು ಶಿವರಾತ್ರೀಶ್ವರ ಶಿವಯೋಗಿಗಳ ಸನ್ನಿಧಾನಕ್ಕೆ ಮತ್ತು ವೇದಿಕೆ ಮೇಲಿರುವಂಥ ಇಬ್ಬರು ಮಹಾಗುರುಗಳ ಸಾನ್ನಿಧ್ಯಕ್ಕೆ ನನ್ನ ಶರಣಾರ್ಥಿ. ಹಾಗೆಯೇ ವೇದಿಕೆ ಮೇಲಿರುವಂಥ ನಮ್ಮ ಗಣ್ಯ ಜನನಾಯಕರೇ, ಸಾಧಕರೇ, ಸಂಘ ಸಂಸ್ಥೆಗಳ ಸದಸ್ಯರೇ ಮತ್ತು ಪ್ರಶಸ್ತಿ ಸ್ವೀಕರಿಸಿದಂಥ ನನ್ನ ಎಲ್ಲ ಅನ್ನದಾತರಿಗೂ ಕೂಡ ನನ್ನ ಶರಣಾರ್ಥಿ. ನಾನು ಬಂದಿರೋದು ಕೊಪ್ಪಳದಿಂದ. ನಮ್ಮ ಜಾತ್ರೆ ಇನ್ನೂ ನಡೀತಾನೇ ಇದೆ. ಇವತ್ತು ಅಥವಾ ನಾಳೆ ಮುಗಿಬೋದು. ನಾನು 4 ವರ್ಷದ ಹಿಂದೆ ಈ ಸಾನ್ನಿಧ್ಯಕ್ಕೆ ಬಂದಿದ್ದೆ. ಅವಾಗ ಅಪ್ಪವರು ಅದೇ ಜಾಗದಲ್ಲಿ ನನಗೆ ಸಿಕ್ಕಿದ್ರು. ಅವಾಗ ನನ್ನ ಹೆಂಡ್ತಿನೂ ನನ್ನ ಜೊತೆಗಿದ್ಲು. ಅವಾಗ ಅಂದ್ಕೊಂಡಿದ್ದೆ ಒಂದು ದಿವಸ ಮತ್ತೊಮ್ಮೆ ನಾನು ಸುತ್ತೂರು ಮಠಕ್ಕೆ ಬರ್ತೀನಿ ಅಂಥೇಳಿ. ಇವತ್ತು ಅದು ಕೂಡಿ ಬಂತು. ಇದೊಂದು ನನ್ನ ದೊಡ್ಡ ಜೀವನದ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ವಿಷಯ ಸಂವೇದಕಗಳಂದರೆ ಸೆನ್ಸರ್ಸ್ ಅಂತ ಹೇಳ್ತೀವಿ ನಾವು. ಅದನ್ನು ಯಾಕೆ ಉಪಯೋಗ ಮಾಡಬೇಕು ನಾವು ಕೃಷಿಯೊಳಗೆ? ಕೃಷಿ ಅಂದರೆ ಒಕ್ಕಲ್ತನ, ವ್ಯವಸಾಯ ಅಂತ ಏನು ಹೇಳ್ತೀವಿ. ಎಲ್ಲಿ ಕೃಷಿ ದಾರಿ ತಪ್ಪಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇವತ್ತು ಸಂವೇದಕಗಳು ಬಂದಿದ್ದಾವೆ. ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಕಡೆ ಪ್ರಕೃತಿ, ಇನ್ನೊಂದು ಕಡೆ ಸಂಸ್ಕೃತಿ. ಇವೆರಡುಗಳನ್ನು ಸಮಾಗಮ ಮಾಡದೆ ಕೃಷಿ ಅಥವಾ ಕೃಷಿಕ. ಯಾವಾಗ ನಮ್ಮದು ಸ್ಪಂದನೆ, ನಮ್ಮ ಸಂವೇದನೆ ಇವೆರಡರ ನಡುವೆನೂ ಇರೋದಿಲ್ವೋ, ಒಂದು ಪ್ರಕೃತಿಗೂ ನಾವು ಸಂವೇದನೆ ಕೊಡಲ್ಲ, ಸಂಸ್ಕೃತಿಗೂ ನಾವು ಸಂವೇದನೆ ಕೊಡಲ್ಲ ಅಂತಂದರೆ ಅಲ್ಲಿ ಎಲ್ಲ ಎಡವಟ್ಟುಗಳು ಆಗ್ತವೆ. ಕೆಲವೊಂದು ಉದಾಹರಣೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾವಾಗ ನಾವು ನೀರಿಗೆ ಸಂವೇದನೆ ಕೊಡೋದನ್ನು ಬಿಟ್ವಿ, ಸಂವೇದನೆ ಅಂದರೆ ಅರ್ಥ ಮಾಡ್ಕೊಳ್ಳೋದು, ಸ್ಪಂದನೆ ಮಾಡೋದು, ಅದರ ಮಹತ್ವವನ್ನು ಅರಿತುಕೊಳ್ಳೋದು. ಯಾವಾಗ ನಾವು ನೀರಿಗೆ ಬಿಟ್ವಿ ಆವಾಗ ನೀರಿನ ಬಾಟಲ್ಗಳು ಸ್ಟೇಜ್ ಮೇಲೆ ಬರಕತ್ತಿದ್ವು. ಅದು ಟೆಕ್ನಾಲಜಿ, ಅದು ಬಿಸ್ನೆಸ್. ಹಾಗೇ ಯಾವಾಗ ನಾವು ಪ್ರಕೃತಿ ಜೊತೆಗೆ ಸ್ಪಂದನೆ ಮಾಡೋದು ಬಿಟ್ವಿ, ಬೇರೆ ಬೇರೆ ಟೆಕ್ನಾಲಜಿಗಳು ಬರಕತ್ತಿದ್ವು. ಹಾಗೆಯೇ ನಮ್ಮ ಸಂಬಂಧಗಳಲ್ಲಿ ನಾವು ಸಂವೇದನೆ ಮಾಡೋದು ಕಡಿಮೆ ಮಾಡಿದ್ವು, ಆವಾಗ ಮೊಬೈಲ್ಗಳು ಬಂದವು. ಕನಿಷ್ಠ ಮೊಬೈಲ್ ಮೂಲಕ ಮಾತಾಡ್ರಪ್ಪ ಒಬ್ರಿಗೊಬ್ರು ಅಂಥೇಳಿ. ಹಿಂಗೆ ಈಗ ಇತ್ತೀಚೆಗೆ ಬಂದಿರೋದು ಏನಪ್ಪ ಅಂತಂದರೆ, ನಾವು ರೈತರಾಗಿ, ರೈತ ಉದ್ಯಮಿಗಳಾಗಿ ಯಾವಾಗ ನಮ್ಮದೇ ಆದಂಥ ಬುದ್ಧಿಮತ್ತೆ ಇವೆಲ್ಲ ಪುಕ್ಕಟ್ಟಾಗಿ ಸಿಕ್ಕವು ನಮ್ಮ ಪ್ರಕೃತಿಯಿಂದ, ಯಾವಾಗ ನಾವು ಅದನ್ನು ಉಪಯೋಗ ಮಾಡೋದಲ್ವೋ ಆವಾಗ ಬಂದಿದ್ದೆ ಕೃತಕ ಬುದ್ಧಿಮತ್ತೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಿನಗೇನು ಮಾಡೋಕ್ಕಾಗೋದಿಲ್ಲ, ನಿನಗೆ ಕೊಟ್ಟಿದ್ದನ್ನು ನಿನಗೆ ಉಪಯೋಗ ಮಾಡೋಕ್ಕಾಗೋದಿಲ್ವೋ ಆವಾಗ ಟೆಕ್ನಾಲಜಿ ಬರುತ್ತೆ. ಈ ರೀತಿ ಇಟ್ಟುಕೊಂಡು ಇವತ್ತು ಒಕ್ಕಲುತನದೊಳಗೆ ನಂದು ಒಂದೇ ಒಂದು ಕಳಕಳಿ. ನಾನು ಪ್ರಾಧ್ಯಾಪಕನಾಗಿದ್ದೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿ, ಕೊಪ್ಪಳದಲ್ಲಿನೂ ಕೆಲಸ ಮಾಡಿದ್ದೆ. ನಮ್ಮ ಬಿ ಸಿ ಪಾಟೀಲ್ ಸಾಹೇಬರು ಸಚಿವರಿದ್ದಾಗ ನಾವು ಅಲ್ಲಿ ರೈತರದೇ ಒಂದು ಮಾರುಕಟ್ಟೆಯನ್ನು ಕೂಡ ಜನವರಿ 26ರಂದು ತಾವೇ ಉದ್ಘಾಟನೆ ಮಾಡಿದ್ರಿ. ಇವತ್ತೇನಾಗಿದೆ ಅಂದರೆ ನಂದು ಒಂದೇ ಒಂದು ಕಳಕಳಿ ತಮ್ಮೆಲ್ಲರಲ್ಲಿ, ಹಿರಿಯರಲ್ಲಿ, ರೈತರನ್ನ ಉತ್ಸವ ಮೂರ್ತಿಗಳನ್ನಾಗಿ ಮಾಡಬೇಡ್ರಿ, ರೈತರನ್ನ ರೈತ ಉದ್ಯಮಿಗಳನ್ನಾಗಿ ಮಾಡಬೇಕು ನಾವು. ಇವತ್ತೇನು ಪ್ರಶಸ್ತಿ ತಗೊಂಡಾರ ಬಾಳೆಹಣ್ಣೊಳಗೆ, ತೆಂಗಿನಕಾಯಿ ಒಳಗೆ, ಬೇರೆ ಬೇರೆ ಪದಾರ್ಥ ಒಳಗೆ, ಇವತ್ತು ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ಒಕ್ಕಲ್ತನ ಪರಿಚಯ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡೋದು ಇವತ್ತು. ಈಗ ಹೋಗಿ ಕೇಳಿರ್ಬೇಕಾರೆ ಅವ್ರಿಗೆ, ನಿಮ್ಮ ಮಕ್ಕಳು ಬರ್ತಾರಾ, ನಿಮ್ಮ ಮೊಮ್ಮಕ್ಕಳು ಬರ್ತಾರಾ? ಬರೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾಕೆ ಆಗ್ತಾಯಿದೆ ಅಂದರೆ ನಮ್ಮ ಪರಿಚಯನೇ ಹೊರಟು ಹೋಗ್ತಾ ಇದೆ ನಮ್ಮ ಒಕ್ಕಲ್ತನ ಜೊತೆಗೆ. ಆದ್ದರಿಂದ ಇವತ್ತು ಸಂವೇದನೆಗಳು ಬರ್ತಾ ಇದ್ದಾವೆ, ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ. ಈಗ ನಿಖರ ಕೃಷಿ, ನಾನು ಇದನ್ನೊಂದು ಯೋಜನೆ ಮಾಡಿದ್ದೆ ರಾಯಚೂರೊಳಗಿದ್ದ 2010ರಲ್ಲಿ. ಅದು
ನಾನು ಅಮೇರಿಕಾದಿಂದ ಅಭ್ಯಾಸ ಮಾಡ್ಕೊಂಡು ಬಂದಾಗ ರಾಷ್ಟ್ರೀಯ ಕೃಷಿ ಯೋಜನೆಯಡಿಯಲ್ಲಿ 100 ಎಕರೆಯಲ್ಲಿ ಒಂದೊಂದು ಬೆಳೆಯಲ್ಲಿ ನಿಖರ ಕೃಷಿ ಯೋಜನೆ ಮಾಡಿದ್ವಿ. ಆವಾಗ ರೈತರಿಗೆ ಅನಿಸ್ತಿದ್ದು, ಹೌದು ನಾವು ದಾರಿ ತಪ್ತಾ ಇದ್ದೀವಿ, ನಮ್ಮ ಪರಿಚಯ ಮತ್ತು ಭೂಮಿ ಪರಿಚಯ ಮತ್ತು ಬೆಳೆ ಪರಿಚಯ ದೂರ ದೂರ ಆಗ್ತಾ ಇದೆ, ಸಂವೇದನೆ ಇರಲಾರ್ದಂಗೆ ಆಗಿದೆ, ಸಂವೇದನೆ ರಹಿತವಾದ ಕೃಷಿ ಆಗ್ತಾ ಇದೆ. ಈಗ ನೋಡ್ರಿ, ಒಂದು ಬೆಳೆ ಐತೆ ಅಂತ ತಿಳ್ಕೊಳ್ರಿ, ಒಂದು ಬೆಳೆಯೊಳಗೆ ಕ್ರಿಮಿ, ಕೀಟ, ಕಳೆ ಇವು 3 ನಮ್ಮ ರೊಕ್ಕ ತಗೋತಾವೆ, ಹೌದಲ್ಲೋ? ನಮ್ಮ ಜೇಬಿನಿಂದ ರೊಕ್ಕ ಹೋಗೋದು ಇವು 3ಕ್ಕೆ. ಆಮೇಲೆ ಅವೇ 3ಗಳು ಅಂದರೆ ಕ್ರಿಮಿನಾಶಕ, ಕೀಟನಾಶಕ, ಕಳೆನಾಶಕ, ಇವುಗಳಿಗೆ ಜಾಸ್ತಿ ಖರ್ಚು, ಇವುಗಳಿಂದನೇ ಪರಿಸರಕ್ಕೆ ಹಾನಿ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಯಾರ ಹತ್ರ ಆ ಒಂದು ಸಮಾಧಾನ ಐತಿ ಇವತ್ತು? ನಾನು ಹೋಗಬೇಕು, ಯಾವ ಕ್ರಿಮಿ ಬಂದೈತೆ, ಯಾವುದು ಕೀಟ ಬಂದೈತೆ, ಯಾವುದು ಕಳೆ ಐತೆ, ಅದನ್ನ ಎಷ್ಟು ನಾನು ಅರ್ಥ ಮಾಡ್ಕೋಬೇಕು. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮಲ್ಲಿ ಇವತ್ತು 30% ಮಾತ್ರ ನಿಜವಾದ ರೈತರು ಉಳ್ಕೊಂಡಿದ್ದಾರೆ ನಮ್ಮ ದೇಶದೊಳಗೆ. ಇನ್ನೂ 70% ಮಂದಿ ಬೇರೆ ಬೇರೆ ಆಯಾಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕೃಷಿ ಹತ್ರ ನಿರ್ಲಕ್ಷ್ಯರಾಗ್ತಾ ಇದ್ದಾರೆ. ಇದು ಒಂದು ದೊಡ್ಡ ದುರಂತ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಇಲ್ಲಿ ಆಗುತ್ತೆ ಬೆಳೆಯೊಳಗೆ? ಒಂದು ಆಕಾಶ ಇದೆ, ವಾತಾವರಣ ಇದೆ, ಇನ್ನೊಂದು ಬೆಳೆಯ ವಾತಾವರಣ ಇದೆ, ಇನ್ನೊಂದು ಮಣ್ಣಿದೆ. ಇವು 3 ನಿಗೂಢವಾದಂಥ ವಾತಾವರಣಗಳು. ಅಲ್ಲಿ ಏನು ವರ್ಕ್ ಆಗುತ್ತೆ? ಒಂದು ಜೈವಿಕ ವಿಜ್ಞಾನ ಅಂದರೆ ಬಯಾಲಜಿ ಆಗುತ್ತೆ, ಜೀವ ವಿಜ್ಞಾನ. ಇನ್ನೊಂದು ರಾಸಾಯನಶಾಸ್ತ್ರ ಆಗುತ್ತೆ, ಇನ್ನೊಂದು ಭೌತಶಾಸ್ತ್ರ ಆಗುತ್ತೆ. ಇವು 3 ಆಗೋದಲ್ಲಿ ಮತ್ತೇನೂ ಆಗೋದಿಲ್ಲ. ಅವು 3 ಸಂಗಮ ಆದಾಗನ ಲೆಕ್ಕ, ಅದೇ ಮ್ಯಾಥಮೆಟಿಕ್ಸ್ ಆಗೋದು. ನಾವೇನು ಮಾಡ್ತಾ ಇದ್ದೀವಿ? ಮ್ಯಾಥಮೆಟಿಕ್ಸಿಂದ ಓಡೋಗ್ತಾ ಇದ್ದೀವಿ, ಇವು 3 ಮರಿತಾ ಇದ್ದೀವಿ. ಇವತ್ತು ಎಷ್ಟು ಜನ ನಾನು ಕೂಡ ಒಬ್ಬ ರೈತನ ಮನೆಯಿಂದನೇ ಬಂದಿದ್ದು. ಎಷ್ಟು ಜನ ಇವತ್ತು ನಾವು ಮೊದಲಿಗೆಲ್ಲ ನಮ್ಮ ಏನೋ ಕೇತಿ ಇತ್ತು ಅಂದರೆ ಹೊಲ ಇತ್ತು, ಕಮ್ತ ಇತ್ತು, ಬೆಳಗ್ಗೆ 11 ಗಂಟೆಗೆ ನಮ್ಮದು ಬಂದ್ ಆಗಿಬಿಡ್ತಿತ್ತು. ಇವತ್ತು 11 ಗಂಟೆಗೆ ಕೃಷಿ ಪ್ರಾರಂಭವಾದ್ರೆ ಪುಣ್ಯ ಅನ್ಬೇಕು, ಯಾಕಂದ್ರೆ ನಾವು ಯಾರ್ಯಾರ ಮೇಲೆ ಡಿಪೆಂಡ್ ಆಗಿಬಿಟ್ಟಿವಿ. ಆದ್ದರಿಂದ ಇದನ್ನು ತಪ್ಪಿಸ್ಲಿಕ್ಕೆ ಅಂತಲೇ ತಂತ್ರಜ್ಞಾನ, ಸೈನ್ಸು ಇವೆಲ್ಲ ಬಂದು ಇವತ್ತು ಸಂವೇದಕಗಳಂತ ಬಂದಿದ್ದಾವೆ. ಏನು ನಿಖರ ಕೃಷಿ? ನಿಖರ ಅಂದರೆ ಒಂದು ಸಂಸ್ಕೃತ ಶಬ್ದ. ಕನ್ನಡದಲ್ಲಿ ಹೇಳಬೇಕಪ್ಪ ಅಂದ್ರೆ ಸರಳ ಕೃಷಿ ಅಷ್ಟೇ, ಸರಿಯಾಗಿ ಮಾಡುವ ಕೃಷಿ. ಇವು 3 ಈ 4 ಘಟಕಗಳನ್ನು, ಒಂದು ಜೀವ ವಿಜ್ಞಾನ, ಒಂದು ರಸಾಯನ, ಒಂದು ಭೌತಶಾಸ್ತ್ರ, ಇವು 3 ಒಬ್ಬ ರೈತ ತನ್ನ ಬೆಳೆಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಮ್ಯಾಥಮೆಟಿಕ್ಸ್ ಸರಿಯಾಗಿ ಲೆಕ್ಕ ಆಗುತ್ತೆ. ಅದನ್ನು ಮಾಡಿ ಗೆದ್ದೋರೂ ಇದ್ದಾರೆ ಇವತ್ತು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಅಟೆಂಡೆನ್ಸು ಹೊಲದಲ್ಲಿ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಅಂಥ ಬೆಳೆಗಳನ್ನು ನಾವು ತರ್ತಾ ಇದ್ದೀವಿ. ನಾನು ಕೊಪ್ಪಳದಲ್ಲಿ ಹೇಳ್ಬೇಕಾದ್ರೆ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ, ಎಷ್ಟು ನಮ್ಮ ಒಣ ಬೇಸಾಯದಲ್ಲಿ ರೈತರು ಹೊಲದಲ್ಲಿ ಕಾಣ್ತಾರೋ ಅಷ್ಟು ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬೆಳೆಯೋರು ಕಾಣೋದಿಲ್ಲ ಹೊಲದೊಳಗೆ. ಅವರು 2 ಟೈಮ್ ಕಾಣ್ತಾರೆ, ಒಮ್ಮೆ ಹಚ್ಚಬೇಕಾದ್ರೆ, ಒಮ್ಮೆ ಹಾರ್ವೆಸ್ಟ್ ಮಾಡಬೇಕಾದ್ರೆ. ಅಲ್ಲಿ ನಡುವೆ ಏನಾಯಿತು? ಗೊಬ್ಬರಗಳು ಮಾತಾಡ್ತವೆ, ಔಷಧಿಗಳು ಮಾತಾಡ್ತವೆ, ಮುಗಿದೋಯ್ತು. ರೈತ ಎಂದು ಮಾತಾಡ್ಬೇಕು ಬೆಳೆ ಜೊತೆಗೆ, ಆಗೋದಿಲ್ಲ. ಆ ಸಂವೇದನೆ ರಹಿತ ಆಗಿರೋದ್ರಿಂದ ಇವತ್ತು ಸಂವೇದಕಗಳು ಬರ್ತಾ ಇದ್ದಾವೆ. ಇಲ್ಲಿ ಅನೇಕ ಸಂವೇದಕಗಳನ್ನು ನಾನು ತೋರಿಸ್ತಾ ಇದ್ದೀನಿ, ಸೆನ್ಸಾರ್ ಬೇಸ್ಡ್. ಈ ರೀತಿ ಸಂವೇದಕಗಳು ಬಂದಾಗ ಇವತ್ತು ಎಷ್ಟರ ಮಟ್ಟಿಗೆ ಕೃಷಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ, ಉದಾಹರಣೆಗೆ ಒಂದು ಕೀಟ ಬರುತ್ತೆ, ನಮಗೆಲ್ಲ ಗೊತ್ತಿದೆ. ನಾನು ಸುಮ್ಮನೆ ಕೆಲವೊಂದು ಉದಾಹರಣೆ ಅಷ್ಟೇ ಕೊಡ್ತೀನಿ, ಯಾಕಂದರೆ ಸಮಯ ಭಾಳ ಇದಿರೋದ್ರಿಂದ. ಒಂದು ಕೀಟ ಬರುತ್ತೆ, ಒಂದು ಕೀಟಕ್ಕೆ ಕನಿಷ್ಠ ನಾವು 25ರಿಂದ 30 ದಿವಸ ಒಂದು ಸರ್ಕಲ್ ಅಂತ ಹೇಳ್ತೀವಿ, ಅದೊಂದು ಜೀವನ ಚಕ್ರ. ಯಾವಾಗ ಅದು ತತ್ತಿ ಇಡುತ್ತೆ, ಯಾವಾಗ ದೊಡ್ಡದಾಗತ್ತೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಅಂದರೆ, ತತ್ತಿ ಇಡೋ ಟೈಮ್ನಾಗ ಹೋಗಿ ಅದನ್ನು ಸಂವೇದನೆ ಮಾಡಿ ಅಲ್ಲಿ ನಾವು ಸಿಂಪಡಣೆ ಮಾಡಿದ್ರೆ ಮುಗೀತು. ಅದನ್ನು ಮಾಡಲ್ಲ ನಾವು. ಯಾವಾಗ RSK ಒಳಗೆ ಔಷಧಿ ಸಿಗುತ್ತೋ ಅವಾಗಷ್ಟೇ ನಾವು ಸ್ಪ್ರೇ ಮಾಡೋಣ. ಅಥವಾ ಯಾರು ನಮ್ಮ ಒಳಸೂರಿಗಳನ್ನು ಕೊಡ್ತಕ್ಕಂಥ ವ್ಯಾಪಾರಸ್ಥರಿರ್ತಾರೋ ಅವರು ಔಷಧಿ ಕೊಟ್ಟಾಗಷ್ಟೇ ನಾವು ಸಿಂಪಡಣೆ ಮಾಡ್ತೀವಿ. ಥ್ಯಾಂಕ್ ಯು. ಸಾರಿ, ಯಾಕಂದ್ರೆ ನಮ್ಮ ಕೊಪ್ಪಳ ಜಾತ್ರೆ ಭರಾಟೆ ಒಳಗೆ ನನ್ನ ಗಂಟ್ಲ ಹೋಗ್ಬಿಟ್ಟಿತ್ತು. ಸುತ್ತೂರಿಗೆ ಆಗೇನೆ ಸ್ವಲ್ಪ ಅದನ್ನು ಗಟ್ಟಿ ಮಾಡ್ಕೊಂಡು ಬಂದೆ. ಈ ರೀತಿ ಆ ಕೀಟದ ಸಂವೇದನೆ ನಾವು ಮಾಡಬೇಕು, ಕೀಟದ ಜೊತೆಗೆ ನಾವು ಬಾಳಬೇಕು. ಆ ಬೆಳಗ್ಗೆ ಹೋದಾಗ ಎಷ್ಟು ಗಂಟೆಗೆ ಕೀಟ ಬರುತ್ತೆ, ಎಷ್ಟು ಗಂಟೆಗೆ ಅದು ಮರಿ ಹಾಕುತ್ತೆ, ಎಷ್ಟು ಗಂಟೆಗೆ ದೊಡ್ಡದಾಗುತ್ತೆ, ಅದು ನಮ್ಮ ದೇವರು ನಮಗೆ ಕೊಟ್ಟುಬಿಟ್ಟನ. ಕಣ್ಣು ದೊಡ್ಡ ಸೆನ್ಸಾರು, ಮೂಗು ದೊಡ್ಡ ಸೆನ್ಸಾರು, ಕಿವಿ ದೊಡ್ಡ ಸೆನ್ಸಾರು, ಕೈ ಕಾಲು ದೊಡ್ಡ ಸೆನ್ಸಾರು. ಎಲ್ಲಿ ನಾವು ಅಡ್ಡಾಡ್ತೀವಿ ಅದು GPS. ಯಾವುದು ಕಣ್ಣು ನೋಡುತ್ತೋ ಅದು ಹೈಪರ್ ಸ್ಪೆಕ್ಟ್ರಲ್ ಸೆನ್ಸಾರು. ಆದರೆ ಇತಿಮಿತಿಗಳಿದಾವೆ ಮನುಷ್ಯನಿಗೆ.
ಆದ್ದರಿಂದನೇ ಈ ಸಂವೇದಕಗಳು ಇವತ್ತು ಬಂದಿದ್ದಾವೆ. ಅದೇ ರೀತಿ ತಗೊಳ್ರಿ, ನಾನು ಕೆಲವೊಂದು ಕಮರ್ಷಿಯಲ್ ಬೆಳೆಗಳನ್ನು ಹೇಳ್ತೀನಿ. ಉದಾಹರಣೆಗೆ ನಿಮ್ಮಲ್ಲಿ ದಾಳಂಬರಿ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ದಾಳಂಬರಿ ಕೊಪ್ಪಳ ಜಿಲ್ಲೆಗೆ ಬಂದು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ದಾಳಂಬರಿ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿತು. ಅದನಂತರ ಮರೆಯಾಯಿತು, ಮತ್ತೆ ಬರ್ತಾ ಇದೆ. ಅಲ್ಲಿ ಏನು ಒಂದೇ ಒಂದು ಸಣ್ಣ ಬ್ಯಾಕ್ಟೀರಿಯಾ ನಮಗೆ ಸೂಕ್ಷ್ಮ ದರ್ಶಕದಲ್ಲಿನೂ ಕಾಣೋದಲ್ಲ ಅದು. ನಾನು ಬೀಯಿಂಗ್ ಎ ಪ್ಲಾಂಟ್ ಪೆಥಾಲಜಿ, ಸಸ್ಯರೋಗ ತಜ್ಞನಾಗಿ ನಾನೇನು, ನನ್ನ ಅನೇಕ ವಿದ್ಯಾರ್ಥಿಗಳು ಅದರ ಮೇಲೆ ಕೆಲಸ ಮಾಡಿದರು. ಅದು ಯಾವಾಗ ಬರುತ್ತೆ, ಯಾವುದೇ ಆಗಲಿ, ಕೀಟ ಆಗಲಿ ಕ್ರಿಮಿ ಆಗಲಿ ಬೆಳೆ ಮೇಲೆ ಬಂದಾಗ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದನ್ನೇ ನಾವು ಲ್ಯಾಂಡಿಂಗ್ ಫೇಸ್ ಅಂತ ಕರಿತೀವಿ. ಅದು ತಗೊಂಡು ಅದು ಸರಿಯಾದ ಜಾಗ ಸಿಕ್ಕಾಗ ಅದನ್ನು CBI ದಂಗೆ ಹುಡುಕಿ ಆಮೇಲೆ ಒಳಗಡೆ ಹೋಗೋ ಪ್ರಯತ್ನ ಮಾಡುತ್ತೆ. ಅಲ್ಲೇ ಏನಾದರೂ ನಾವು ನಿರೋಧಕ ಶಕ್ತಿ ತಂದುಬಿಟ್ರೆ ಅದು ಯಾವುದೂ ರೋಗ ತರೋದಿಲ್ಲ. ಆದರೆ ಯಾರಿಗೂ ಸಮಾಧಾನ ಇಲ್ಲ. ಹೋಗಪ್ಪ, ಇವತ್ತು ನಾಳೆ ಬರ್ತಕ್ಕಂಥ ರೋಗಾಣು, ಅದಕ್ಕೆ ಬೇಕಾದಂಥ ಆ ಒಂದು ಅಂಶ, ವಾತಾವರಣ ಇರ್ಬೋದು, ಆ ಬೆಳೆಗೆ ಹಾಕಿದಂಥ ಪ್ರಚೋದಕಗಳಿರ್ಬೋದು, ಬೆಳೆಗೆ ಹಾಕಿದಂಥ ನ್ಯೂಟ್ರಿಷನ್ ಇರ್ಬೋದು, ಗೊಬ್ಬರಗಳಿರ್ಬೋದು, ಅವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನೀರಿಂದು ಎಷ್ಟು ಮಟ್ಟಿಗೆ ನಾವು ನೀರನ್ನು ವೇಸ್ಟ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಬೆಳೆ ಇರಲಿ, ಡ್ರಿಪ್ ಈಸ್ ನಾಟ್ ಅಲ್ಟಿಮೇಟ್ ಇರಿಗೇಷನ್. ಅಲ್ಟಿಮೇಟ್ ಇರಿಗೇಷನ್ ಅಲ್ಲ. ಡ್ರಿಪ್ಪನ್ನು ಆಟೋಮೇಷನ್ ಮಾಡಿ ಬಿಡೋದು ಅದು ಅಲ್ಟಿಮೇಟ್ ಇರಿಗೇಷನ್. ಅಲ್ಲಿ ಸೆನ್ಸಾರ್ಗಳನ್ನು ಡ್ರಿಪ್ಪಿಗೆ ತರಲೇಬೇಕು. ಇವತ್ತು ನಾವು ಡ್ರಿಪ್ ಇದೆ ಅಂತ ನಾವು ಜಾಸ್ತಿ 24 ತಾಸು ನೀರು ಕೊಡುತ್ತೆ ಅಂದರೆ ನೋಡ್ರಿ, ಉಸಿರಾಟದಿಂದ ಪ್ರಾರಂಭವಾಗುತ್ತೆ ಗಿಡದ ಬೆಳವಣಿಗೆ. ಉಸಿರಾಟದಿಂದ ರೆಸಿಸ್ಟೆನ್ಸ್ ಬರುತ್ತೆ ನಮಗೆ. ಹಂಗೆ ಬೆಳೆಯಲ್ಲಿ ಅಷ್ಟೇ. ಎಲ್ಲಿ ನೀವು ಯಾವಾಗಲೂ ಬೇರಿನಲ್ಲಿ ಅನೇಕ ನೀರು ಕೊಟ್ಟರೆ ಅಲ್ಲಿ ಉಸಿರಾಟ ಗಪ್ಪಾಗತ್ತೆ. ಬೇರಿನ ಉಸಿರಾಟ ಯಾವಾಗ ಒಳಗೆ ಗಪ್ಪಾಯ್ತೋ ಮೇಲೆ ಗಪ್ಪಾಗತ್ತೆ. ಇದು ಸಂವೇದನೆ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಆದ್ದರಿಂದ ಮಾಯಿಶ್ಚರ್ ಸೆನ್ಸರ್ಸ್ ಅಂತ ಬಂದು ಇಲ್ಲಿ ನಿಮಗೊಂದು ಸ್ಲೈಡಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಅಮೇರಿಕಾದಲ್ಲಿದ್ದಾಗ ನನ್ನ ಗೆಳೆಯ ಆತ ಆಸ್ಟ್ರೇಲಿಯಾ GRDC ಅಂತ ಒಂದಿದೆ, ಅಂದರೆ ಗ್ರೇನ್ ರಿಸರ್ಚ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅವರು ಸೀಡ್ ಪ್ರೊಡಕ್ಷನ್ ಸ್ಪೆಷಲಿಸ್ಟ್. ಅವ್ರು ಏನು ಮಾಡ್ತಾರಂತ, ನಮ್ಮಲ್ಲಿ ಸೀಡ್ ಪ್ರೊಡಕ್ಷನ್ ಮಾಡ್ತೀವಿ ನಾವು. ಲಾಸ್ಟಿಗೆ ಏನಾಗುತ್ತೆ, ಸೀಡ್ ಪ್ರೊಡಕ್ಷನ್ ಕಂಪ್ನಿ ಮತ್ತು ರೈತರ ನಡುವೆ ಜಗಳ ಶುರುವಾಗುತ್ತೆ. ಅವ್ರು ಮತ್ತೆ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ ಅಥವಾ ಇಲಾಖೆಗೆ ದೂರನ್ನು ಕೊಡ್ತಾರೆ. ಅಲ್ಲೇನು ಮಾಡ್ತಾರಪ್ಪ ಅಂದರೆ ಸಿಂಪಲ್ಲಾಗಿ ಒಂದು ಸೆನ್ಸಾರ್ ಯೂಸ್ ಮಾಡ್ತಾರೆ. ಯಾವಾಗ ಇನ್ನು ತೆನಿ ಬರಲಿಕ್ಕೆ ಎಷ್ಟು ದಿವಸ ಇದೆ ಆ ಎಲೆಗಳನ್ನು ಸೆನ್ಸ್ ಮಾಡ್ತಾರೆ, ಸೆನ್ಸಾರ್ ಹಿಡ್ಕೊಂಡು ಸಂವೇದಕಗಳನ್ನು ಮಾಡಿದಾಗ ಏನಾಗುತ್ತೆ, ಈ ಗಿಡದಿಂದ ಈ ಬೆಳೆಯಿಂದ ಇಷ್ಟು ಸೀಡ್ ಬರುತ್ತೆ, ಈ ಕ್ವಾಲಿಟಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಆತ ಏನು ಹೇಳ್ತಾನೆ, 1 ಎಕರೆ ಕೊಟ್ಟಿದ್ನಪ್ಪ ಅಂದ್ರೆ ನನಗೆ 30 ಗುಂಟೆ ಸಾಕಪ್ಪ, 10 ಗುಂಟೆದು ನೀನು ಏನಾರೋ ಮಾಡ್ಕೊ, 30 ಗುಂಟೆ ಕ್ವಾಲಿಟಿ ನನಗೆ ಬೀಜ ಬರಲಿ, ಮುಗಿತಲ್ಲಿ ಆ ವ್ಯವಹಾರ ಬಂದು. ಈ ರೀತಿ ನಾವು ಇವತ್ತು ಮಾಡಬೇಕಾಗಿದೆ. ಯಾಕಂದರೆ ಮೊಟ್ಟ ಮೊದಲನೇದಾಗಿ ನಮ್ಮ ಖರ್ಚನ್ನು ಕಡಿಮೆ ಮಾಡ್ಕೋಬೇಕು, ಒಂದನೇದು. ಎರಡನೇದು, ನಮ್ಮ ಆದಾಯ ಜಾಸ್ತಿ ಮಾಡಲಿಕ್ಕೆ ನಮ್ಮ ಉತ್ಪಾದನೆ ಮಟ್ಟ, ಕ್ವಾಲಿಟಿ, ಎಷ್ಟು ಮಟ್ಟಿಗೆ ನಮ್ಮ ದವಸ ಧಾನ್ಯಗಳು ನಾವು ಬೆಳೆದಂಥ ಇವನ್ ಇನ್ಕ್ಲೂಡಿಂಗ್ ಸಾವಯವ ಪದಾರ್ಥಗಳು ಇವತ್ತು ರಿಜೆಕ್ಟ್ ಆಗ್ತವೆ. ಎಲ್ಲಿವರೆಗೂ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದರವನ್ನು ತೆಗೆದುಕೊಳ್ಳೋದಿಲ್ಲವೋ ಅಲ್ಲಿವರೆಗೂ ನಮ್ಮ ಉತ್ಪನ್ನದಲ್ಲಿ, ನಮ್ಮ ಆದಾಯದಲ್ಲಿ ಏರಿಕೆ ಕಾಣೋದು ದುಸ್ಸಾಧ್ಯ. ಇಲ್ಲ ಒಂದು ನಮ್ಮ ಜನರಿಗೆ ಕ್ವಾಲಿಟಿ ಫುಡ್ಡನ್ನು ನಾವು ಕೊಡಬೇಕು, ಇಲ್ಲ ಅದಕ್ಕೆ ಒಂದು ಪ್ರೀಮಿಯಂ ಪ್ರೈಸ್, ಒಂದು ಉತ್ಕೃಷ್ಟ ಬೆಲೆಯನ್ನು ನಿಗದಿ ಮಾಡೋರಿಗೆ ಕೊಟ್ಟು ನಾವು ದುಡ್ಡನ್ನು ಗಳಿಸಬೇಕು. ಇವೆರಡೂ ಆಗೋದಿಲ್ಲ ಅಂತಂದರೆ ನಾವು ಇದೇ ರೀತಿ ಹೋಗ್ತಾ ಇರ್ತೀವಿ. ಯಾಕಂದರೆ ಇಡೀ ಜಗತ್ತಿಗೆ ನಿಮಗೆಲ್ಲ ಗೊತ್ತಿದೆ, ಇವತ್ತೇನಾದರೂ ಆಹಾರ ಕೊಡಬೇಕಂದಿದ್ರೆ ಅದು ನಮ್ಮ ಕರ್ಮಭೂಮಿ, ನಮ್ಮ ಭಾರತ ದೇಶ ಮಾತ್ರ. ಬೇರೆ ಎಲ್ಲ ದೇಶಗಳು ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ಏನೇನೋ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಮಾತ್ರ ಪುಣ್ಯಕ್ಕೆ ನಿಮ್ಮಂಥ ರೈತರು ಇರೋದ್ರಿಂದ ನಮ್ಮ ದೇಶ ಇವತ್ತು ಉಳಿದಿರೋದು. ಆ ಸಣ್ಣ ರೈತನಿಂದ ನಮ್ಮ ಹೊಟ್ಟೆ ತುಂಬಿಸ್ತೀರಿ, ದೊಡ್ಡ ರೈತನಿಂದ ನಮ್ಮ ಖಜಾನೆ ತುಂಬಿಸ್ತೀರಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಾನು ಹೇಳೋದಿಷ್ಟೇ, ಇವತ್ತು ಸಂಸ್ಥೆ ಸಂರಕ್ಷಣೆ ಬಗ್ಗೆ ಅಷ್ಟೇ ಕೇಳಿದ್ದಾರೆ. ಒಂದು ಕೀಟ, ಒಂದು ಕಳೆ, ಮತ್ತೊಂದು ಕ್ರಿಮಿ. ನಾನು ಹೇಳಿದ್ನಲ್ಲ ಬ್ಯಾಕ್ಟೀರಿಯಾ, ಯಾರು ಅಂಡರ್ಸ್ಟ್ಯಾಂಡೇ ಮಾಡ್ಕೊಳೋದಲ್ಲ ಅದನ್ನು. ಇಲ್ಲಲ್ರಿ, ಆ್ಯಂಟಿಬಯೋಟಿಕ್ಸ್ ಅದ. ಒನ್ ಆಫ್ ದ ವರ್ಸ್ಟ್ ಆ್ಯಂಟಿಬಯೋಟಿಕ್ಸ್ ಇವತ್ತು ಮನುಷ್ಯರಿಗೆ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ಆ್ಯಂಟಿಬಯೋಟಿಕ್ಸನ್ನು ನಾವು. ಅಂಥದನ್ನು ಗಿಡಕ್ಕೆ, ಅದು ದಾಳಂಬರಿಗೆ ಸ್ಪ್ರೇ ಮಾಡಿಬಿಟ್ರು. ಎಂಥ ಅನಾಹುತ ಇದು. ಅದೇನು ಬಿಡುತ್ತಾ ಆ್ಯಂಟಿಬಯೋಟಿಕ್ಸು? ಹಣ್ಣಿನಲ್ಲಿ ಹೋಗುತ್ತಾ, ಏರಿಲ್ಸಲ್ಲಿ ಹೋಗುತ್ತಾ, ಜ್ಯೂಸಲ್ಲಿ ಹೋಗುತ್ತಾ, ಅದನ್ನೇ ನಾವು ಕುಡಿತೀವಿ. ಮತ್ತು ಪೊಮೊಗ್ರಾನೇಟ್ ಅಂದ್ರೆ ದಾಳಂಬರಿ ರಸ, ಉತ್ಕೃಷ್ಟ ರಸ ಅದು. ನಮಗೆ ಅದು ಏನಾಗಿದೆ, ಇವತ್ತೆಲ್ಲ ಕೆಮಿಕಲ್ಸ್ ಒಳಗಡೆ ಬರ್ತಾ ಇದೆ. ನಮ್ಮ ಭತ್ತ, ನಾನು ಯಾವಾಗಲೂ ನಮ್ಮ ಗಂಗಾವತಿಯಲ್ಲಿ ನಾನು ಹೇಳ್ತಾ ಇರ್ತೀನಿ, ಭತ್ತಕ್ಕೆ ಬೇಕಾಗಿರೋದು ಕೇವಲ 1,500 ಲೀಟರ್ ನೀರು ಅಷ್ಟೇ 1 kg ಭತ್ತ ಬರಬೇಕಾದ್ರೆ. ಇವತ್ತು ನಮ್ಮ ಭಾಗದ, ನಿಮ್ಮ ಭಾಗದ ನನಗೆ ಗೊತ್ತಿಲ್ಲ, ನಮ್ಮ ಭಾಗದಲ್ಲಿ 5,000 ಲೀಟರ್ ಖರ್ಚಾಗ್ತಿದೆ 1 kg ಭತ್ತ ತೆಗಿಲಿಕ್ಕೆ. ನಾನು 1 kg ಭತ್ತವನ್ನು ರಫ್ತು ಮಾಡಿದರೆ ಅದ್ರ ಜೊತೆಗೆ 3,500 ಲೀಟರ್ನ ನಾನು ರಫ್ತು ಮಾಡ್ತಾ ಇದ್ದೀನಿ ಬೇರೆ ದೇಶಕ್ಕೆ. ಇದು ಯಾರ ಸಂಪತ್ತು? ನಮ್ಮ ಸಂಪತ್ತು. ಅವ್ರೇನು ಮಾಡ್ತಾರೆ, ಹೊಳ್ಳಿ ನಮ್ಮ ಮೇಲೆ ತಲೆ ಮೇಲೆ ಹಾಕ್ತಾರೆ. ಅವ್ರು ಯಾವಾಗಲೂ ನೋಡ್ತಿರ್ತಾರೆ ಇವ್ರು ನಂಗೆ ಕಟ್ ಮಾಡಬೇಕಂತ.
ಈ 3,500 ಲೀಟ್ರಿಗೆ ನೀವು ಲೆಕ್ಕ ಕೊಡ್ರಿ. ಅದನ್ನೇ ಅವರು ವಾಟರ್ ಫುಟ್ ಪ್ರಿಂಟ್ ಅಂತ ಕರೆದ್ರು. ನೀರಿನ ಹೆಜ್ಜೆ ಗುರುತು. ಓಕೆ, ನಿಮ್ಮ ಲೇಬರ್ ಹೆಜ್ಜೆ ಗುರುತು ಎಷ್ಟು, ನಿಮ್ಮ ಗೊಬ್ಬರದ ಹೆಜ್ಜೆ ಗುರುತು ಎಷ್ಟು, ನಿಮ್ಮ ಸಸ್ಯ ಸಂರಕ್ಷಣೆಗಳ ಹೆಜ್ಜೆ ಗುರುತು ಎಷ್ಟು ಹಾಕಿದ್ರಪ್ಪ ಸರ್ಟಿಫಿಕೇಟ್. ಇವತ್ತಿಗಾದರೂ ಗುದ್ದಾಡ್ತಿದ್ವಿ ನಾವು. ಈ ರೀತಿ ಜಗತ್ತಿರಬೇಕಾದ್ರೆ ನಾವು ನನ್ನದೇ ಆದಂಥ ಹೊಲ, ನನ್ನದೇ ಆದಂಥ ಬೆಳೆ, ನಾನೇ ಬೆಳೀತಿರೋಂಥ ಬೆಳೆ, ನಾನೇ ದಿವಸ ಅದಕ್ಕೆ ಮಾತಾಡ್ಸಲಿ ಅಂದ್ರೆ ಮತ್ತೆ ಯಾರು ಮಾತಾಡಿಸ್ಬೇಕು? ದೇವ್ರ ಮೇಲೆ ಬರ ಹಾಕಿನಿ ನಂಗೆ ಅಂದ್ರೆ ಅರ್ಥ, ದೇವರು ಎಲ್ಲಿದ್ದಾನೆ ಅಲ್ಲೇನು ಕುತ್ಕೊಂಡಾನ, ನಮ್ಮ ಜೊತೆಯಲ್ಲೇ ಇರ್ತಾನೆ ದೇವ್ರು. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಾರ್ದೇ ಬೇರೆ ಬೇರೆ ಅವಕಾಶಗಳನ್ನು ತೆಗೆದುಕೊಂಡು ಬಂದು ಏನೇನೋ ಮಾಡಿ ಎಲ್ಲೆಲ್ಲೋ ಹೋಗೋದು. ಕ್ರಿಮಿನಾಶಕಗಳನ್ನು ನಾವು ಬಳಸ್ತಾ ಇದ್ದೀವಿ, ಇವತ್ತು ಕೀಟನಾಶಕಗಳನ್ನು ಬಳಸ್ತಾ ಇದ್ದೀವಿ. ನಾನು ಒಬ್ಬ ರೈತನಿಗೆ ಹೇಳಿದೆ, ನೋಡಪ್ಪ ನಿನ್ನಲ್ಲಿ ಕೀಡೆ ಬರ್ತಾ ಇದೆ, ಕಡಲೆ ಬೆಳೆಯಲ್ಲಿ ಕೀಡೆ ಬರ್ತಾ ಇದೆ, ಏನೂ ಮಾಡಬೇಡ, ನೀನು ಕನಿಷ್ಠ ನಮ್ಮಲ್ಲಿ ಭಾಳ ಸರಳವಾಗಿ ಸಿಗುವಂಥದ್ದು ಮಂಡಾಳ, ಆ ಮಂಡಾಳ ತೆಗೆದುಕೊಂಡು ಹೋಗಿ ನೀನು ಹೊಲದಲ್ಲಿ ಹಾಕು. ಕಾಗೆಗಳು ಬರ್ತವೆ, ಕಾಗೆಗಳು ಏನು ಮಾಡ್ತವೆ, ಮಂಡಾಳ ತಿನ್ನೋದು ಬಿಡ್ತವೆ, ಕೀಡೆಗಳನ್ನು ತಿಂತವೆ. ಭಾಳ ಸರಳವಾದಂಥ ವಿಧಾನ. ಅನೇಕ ಕೃಷಿ ವಿಶ್ವವಿದ್ಯಾಲಯ, ಅನೇಕ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಇವತ್ತು ನಮಗೆ ಬೇಸಾಯ ಕ್ರಮಗಳಿದಾವೆ. ಆದರೆ ಎಷ್ಟು ಮಟ್ಟಿಗೆ ನಾವು ಉಪಯೋಗ ಮಾಡ್ತಾ ಇದ್ದೀವಿ? ಲಾಸ್ಟಿಗೆ ಯಾರನ್ನು ನಂಬ್ತೀವಿ ನಾವು? ಹೋಗಿ ಆ ಔಷಧಿ ಕೊಡುವಂಥ ವ್ಯವಸ್ಥೆಯನ್ನೇ ನಂಬ್ತಾ ಇದ್ದೀವಿ. ಅದು ಸಂವೇದನಾರಹಿತ ಕೃಷಿ. ಎಲ್ಲಿ ನಾವು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟವಾದಂಥ ಒಳಸುರಿಯನ್ನು ನಿರ್ದಿಷ್ಟವಾದಂಥ ಸರಿಯಾದ ವ್ಯವಸ್ಥೆಯಲ್ಲಿ ನಾವು ಹಾಕೋದಿಲ್ವೋ ಅಲ್ಲಿವರೆಗೂ ಸಂವೇದನಾರಹಿತ ಕೃಷಿ ಆಗ್ತಾನೆ ಇರ್ತದೆ. ನಮ್ಮ ಮಣ್ಣು ಕೆಡ್ತಾ ಇರ್ತದೆ, ನಮ್ಮ ನೀರು ಕೆಡುತ್ತೆ, ಮತ್ತು ನಮ್ಮ ಬೆಳೆ ಕೆಡುತ್ತೆ, ನಮ್ಮ ಆಹಾರ ಕೆಡುತ್ತೆ. ಮತ್ತೇನು ಮಾಡ್ತೀವಿ ನಾವು? ಒಬ್ಬರಿಗೊಬ್ಬರಿಗೆ ದೂಷಣೆ ಮಾಡ್ಕೊತ ಟೈಮ್ ಪಾಸ್ ಮಾಡ್ತೀವಿ. ಇದು ಆಗಬಾರ್ದು. ಆದ್ದರಿಂದ ನಾನು ವಿಶ್ವವಿದ್ಯಾಲಯದಲ್ಲಿದ್ದೆ. ಆ ಪ್ರಾಧ್ಯಾಪಕ ವೃತ್ತಿಗೆ ಸ್ವಯಂ ನಿವೃತ್ತಿ ತಗೊಂಡು ಒಂದು ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿ ಅಂತ ಕೊಪ್ಪಳದಲ್ಲಿ ನಾನು ಪ್ರಾರಂಭ ಮಾಡಿದ್ದು. ನಮ್ಮ ಮೂಲ ಉದ್ದೇಶ ಏನಪ್ಪ ಅಂತಂದರೆ ರೈತರ ಕುಟುಂಬದಲ್ಲಿ ಒಬ್ಬೊಬ್ಬ ರೈತ ಉದ್ಯಮಿಯನ್ನು ಸೃಷ್ಟಿ ಮಾಡೋಂಥದ್ದು. ಫಸ್ಟು ಅವ್ರಿಗೆ ಅವರ ಹೊಲದ ಪರಿಚಯ ಮಾಡೋದು, ಅವ್ರದ್ದು ಮಣ್ಣಿನ ಪರಿಚಯ ಮಾಡೋದು, ಸಂವೇದನಾಶೀಲತೆ ಕೃಷಿಯನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ಅಕಾಡೆಮಿಯಿಂದ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಒಂದು ವಿಷಯದಲ್ಲಿ ಇವತ್ತು ನನಗೆ ಈ ಒಂದು ಅವಕಾಶ ಕೊಟ್ಟಂಥ ಈ ಮಹಾ ಜಗದ್ಗುರುಗಳಿಗೆ ಮತ್ತು ಈ ಒಂದು ಸನ್ನಿಧಾನಕ್ಕೆ ನಾನು ಮತ್ತೊಮ್ಮೆ ನಮಸ್ಕರಿಸಿ, ನಂದು ಒಂದೇ ಒಂದು ಕಳಕಳಿ, ದಯಮಾಡಿ ನಾವ್ಯಾರೂ ರೈತರನ್ನು ಉತ್ಸವ ಮೂರ್ತಿಗಳನ್ನು ಮಾಡೋದು ಬೇಡ, ಅವರನ್ನು ರೈತ ಉದ್ಯಮಿಗಳನ್ನಂತ ಮಾಡೋಣ ಅಂತ ಹೇಳಿ ಕೆಲವೊಂದು ಇಲ್ಲಿ ಸಂವೇದಕಗಳ ಪರಿಚಯ ನಾನು ಮಾಡಿದ್ದೀನಿ. ಅದನ್ನು ನಾನು KVKಯಲ್ಲಿ ಕೊಟ್ಟಿರ್ತೀನಿ. ಅದನ್ನೆಲ್ಲರೂ ತಾವು ಉಪಯೋಗ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಯಾರ್ಯಾರು IoT, ಇವತ್ತು ನಾವು ಕೊಪ್ಪಳದಲ್ಲಿ ಕೂಡ IoT ತರ್ತಾ ಇದ್ದೀವಿ, ತೋಟಗಾರಿಕೆ ಬೆಳೆಗಳಲ್ಲಿ ಹಾಕ್ತಾ ಇದ್ದೀವಿ. ಎಷ್ಟು ಒಂದು ಒಳ್ಳೆ ವಾತಾವರಣ ಅಲ್ಲಿ ಬರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಕೃಷಿಯನ್ನು ಮಾಡಿದರೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನಗೆ 2 ಮಾತು ಮುಗಿಸ್ತೀನಿ.